सीतादेवी मुद्राप्रदायकाय नमः वा अशोकनिकायत्रे नमः वा ಹನುಮ ದೇವಾಲಯಗಳಲ್ಲಿ ವಿಶೇಷ ಪೂಜೆ. ಶುಕ್ರವಾರ ಹನುಮ ಜಯಂತಿ ಹಿನ್ನೆಲೆಯಲ್ಲಿ ಪಟ್ಟಣದ ಬಯಲಾಂಜನೇಯ ಸ್ವಾಮಿ ದೇವಾಲಯ ಸೇರಿದಂತೆ ತಾಲೂಕಿನ ಹನುಮ ದೇವಾಲಯಗಳಲ್ಲಿ ವಿಶೇಷ ಪೂಜಾ ಕೈಂಕರ್ಯಗಳು ನೆರವೇರಿದವು. ದೇವರಿಗೆ ವಿಶೇಷ ತುಳಸಿ ಹೂಗಳಿಂದ ಅಲಂಕಾರ ಮಾಡಲಾಗಿತ್ತು. ಬೆಳಗ್ಗೆಯಿಂದಲೇ ಭಕ್ತಾದಿಗಳು ದೇವಾಲಯಕ್ಕೆ ಆಗಮಿಸಿ ಸರತಿ ಸಾಲಿನಲ್ಲಿ ನಿಂತು ದೇವರ ದರ್ಶನ ಪಡೆದರು. ಈ ಬಗ್ಗೆ ಪುರಸಭೆಯ ಮಾಜಿ ಅಧ್ಯಕ್ಷರು ನರಸಿಂಹ ನಾಯ್ಡು ಅವರು ಮಾತನಾಡಿ, ಹನುಮಾನ್ ದೇವರು ನಾಡಿನ ಎಲ್ಲರಿಗೂ ಒಳಿತು ಮಾಡಲಿ, ಕಾಲಕಾಲಕ್ಕೆ ಉತ್ತಮ ಮಳೆ ಬೆಳಗಾಕಿ ರೈತಾಪಿ ಜನರ ಜೀವನ ಸುಧಾರಣೆಯಾಗಲಿ ಎಂದರು. ಇದೇ ವೇಳೆ ಅರ್ಚಕ ಶೇಷು ಅವರ ನೇತೃತ್ವದಲ್ಲಿ ಬಯಲಾಂಜನೇಯ ದೇವರಿಗೆ ಮುಂಜಾನೆಯಿಂದ ಮುಸ್ಸಂಜೆವರೆಗೂ ವಿಶೇಷ ಪೂಜೆಗಳನ್ನ ಮಾಡಲಾಯಿತು. ಈ ವೇಳೆ ಮಾತನಾಡಿದ ಅವರು, ಆಂಜನೇಯನು ಸೀತಾದೇವಿಯನ್ನ ಕಾಣುವವರೆಗೂ ಆಹಾರ ಸೇವಿಸದೆ ವ್ರತವನ್ನ ಆಚರಿಸುತ್ತಾನೆ. ನಂತರ ಸೀತಾದೇವಿಯನ್ನ ನೋಡಿ ಅಲ್ಲಿನ ವನದಲ್ಲಿ ಇದ್ದ ಫಲಗಳನ್ನ ಸೇವಿಸುತ್ತಾನೆ. ಅದರ ನಿಮಿತ್ತ ಹನುಮ ಜಯಂತಿ ಆಚರಿಸಿಕೊಂಡು ಬರಲಾಗುತ್ತಿದೆ ಎಂದು ಹೇಳಿದ್ದಾರೆ. ಇದು ನಮ್ಮ ಹನುಮದ್ ವ್ರತ ಅಂತೀವಿ. ಅಂದರೆ ಹನುಮತ್ ಜಯಂತಿ ವೈಶಾಖ ಮಾಸದಲ್ಲಿ ಬಂದರೆ ಹನುಮತ್ ವ್ರತ ಅಂತ. ಇದನ್ನು ಆಂಜನೇಯ ಸ್ವಾಮಿಯ ಒಂದು ಅಭಯಕ್ಕಾಗಿ ಮತ್ತು ಆರೋಗ್ಯಲ್ಲೂ ಕೂಡ ಕೊಡಬೇಕು ಅಂತ ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಈ ಒಂದು ನಮ್ಮ ರಾಜ್ಯ, ನಮ್ಮ ರಾಷ್ಟ್ರ ಎಲ್ಲವೂ ಕೂಡ ಸುಭಿಕ್ಷಿತವಾಗಿರಬೇಕು. ರೈತಾಪಿ ವರ್ಗದವರಿಗೆಲ್ಲರಿಗೂ ಕೂಡ ಕಾಲಕ್ಕೆ ಸುವೃಷ್ಟಿ ಎಲ್ಲ ಪ್ರಾಪ್ತಿಯಾಗಬೇಕು ಅಂತ ಪ್ರಾರ್ಥನೆ ಮಾಡ್ತಾ ಬಿಳ್ಳೂರು ಪ್ರಸನ್ನಾಂಜನೇಯ ಸ್ವಾಮಿ ದೇವಾಲಯದಲ್ಲಿ ವಿಶೇಷ ಪೂಜೆ. ತಾಲೂಕಿನ ಬಿಳ್ಳೂರು ಪ್ರಸನ್ನಾಂಜನೇಯ ಸ್ವಾಮಿ ದೇವಾಲಯದಲ್ಲಿ ದೇವಾಲಯದ ಟ್ರಸ್ಟ್ನ ಅಧ್ಯಕ್ಷ ಬಿಳ್ಳೂರು ನಾಗರಾಜು ಅವರ ನೇತೃತ್ವದಲ್ಲಿ ವಿಶೇಷವಾದ ಪೂಜೆಯನ್ನ ನಡೆಸಲಾಯಿತು. ಇದೇ ವೇಳೆ ನಿವೃತ್ತ ಗ್ರಂಥಪಾಲಕ ವೆಂಕಟರಮಣ ನಾಯಕ್ ಅವರನ್ನ ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ಮುಖಂಡರಾದ ಎನ್ ಸೂರ್ಯನಾರಾಯಣ ರೆಡ್ಡಿ, ಎನ್ಕೆಎಂ ಚನ್ನಕೇಶವ, ಎಸ್ಜಿ ಚಂದ್ರಶೇಖರ್, ಟಿಎನ್ ಗಂಗಾಧರ್, ಕೆ ಶ್ರೀನಿವಾಸ್, ಶಿವಣ್ಣ ಸ್ವಾಮಿ, ಡಿ ವೆಂಕಟರಮಣ ನಾಯಕ್ ಮತ್ತಿತರರು ಇದ್ದರು. ವರದಿ ಗೋಪಾಲರೆಡ್ಡಿ, ನಂದಿ ಟಿವಿ, ಬಾಗೇಪಲ್ಲಿ.